ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ತುಂಬಾನೇ ರುಚಿಯಾಗಿರುವಂತಹ ಬಾದಾಮಿ ಹಾಲಿನ ಪುಡಿಯನ್ನ ಯಾವ ರೀತಿಯಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬಾದಾಮಿ ಹಾಲಿನ ಪುಡಿಯನ್ನ ಪ್ರತಿದಿನ ಹಾಲಿಗೆ ನಿಮ್ಮ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗೆ ಆಗ್ಲಿ ಹಾಕೊಟ್ರೆ ದೇಹದ ಆರೋಗ್ಯ ಚೆನ್ನಾಗಿರೋದ್ರ ಜೊತೆಗೆ ಮೆದುಳು ಕೂಡ ತುಂಬಾನೇ ಚುರುಕಾಗುತ್ತೆ. ಈ ಬಾದಾಮಿ ಹಾಲಿನ ಪುಡಿಯನ್ನ ನೀವು ಹಾಲಿಗೆ ಹಾಕೊಟ್ಬಿಟ್ರೆ ಮಕ್ಕಳು ಬೇಡ ಅಂತ ಅನ್ನೋದೇ ಇಲ್ಲ, ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿರುತ್ತೆ. ಬನ್ನಿ, ತುಂಬಾನೇ ಟೇಸ್ಟಿ ಆಗಿರುವಂತಹ ಬಾದಾಮಿ ಹಾಲಿನ ಪುಡಿಯನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ ನಾವೀಗ ನೋಡ್ಕೊಳ್ಳೋಣ. ಈಗ ನಾನು ಈ ಬಾದಾಮಿ ಹಾಲಿನ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನು 1 ಕಪ್ ಅಷ್ಟು ಬಾದಾಮಿಯನ್ನ ಹಾಕೊಳ್ತಾ ಇದ್ದೀನಿ. ಈ ಬಾದಾಮಿಯನ್ನು ನಾವು ಸ್ವಲ್ಪ ಕೆಂಪಗಾಗೋವರೆಗೂ ಸುಮಾರು ಒಂದು 10 ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ನ ಮೀಡಿಯಂ ಲೋನಲ್ಲಿ ಇಟ್ಕೊಂಡು ನಾವು ಕೆಂಪಗಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಸುಮಾರು 5 ನಿಮಿಷಗಳ ಕಾಲದಿಂದ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಕೆಂಪಗಾಗಿದೆ. ಈಗ ಇದಕ್ಕೆ ನಾನು ಗೋಡಂಬಿ ಮತ್ತು ಪಿಸ್ತವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 20 ಗ್ರಾಮ್ ಅಷ್ಟು ನಾನು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಒಂದು 20 ಗ್ರಾಮ್ ಅಷ್ಟು ಪಿಸ್ತಾ ಕೂಡ ಹಾಕೊಳ್ತಾ ಇದ್ದೀನಿ. ಸಾಲ್ಟೆಡ್ ಪಿಸ್ತಾ ಹಾಕ್ಕೊಳ್ಬೇಡಿ. 8 ರಿಂದ 10 ಏಲಕ್ಕಿಯನ್ನು ಕೂಡ ಹಾಕೊಂಡಿದ್ದೀನಿ. ಈಗ ಇವುಗಳನ್ನೆಲ್ಲ ನಾವು ಚೆನ್ನಾಗಿ ಮತ್ತೆ ಒಂದು 3-4 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಗೋಡಂಬಿ ಮತ್ತು ಪಿಸ್ತಾ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ನೋಡಿ, ಗೋಡಂಬಿ ಕೂಡ ಕೆಂಪಗಾಗಿದೆ. ಗ್ಯಾಸ್ ಫ್ಲೇಮ್ನ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ನಾನು ಒಂದು ಸಪ್ರೇಟ್ ತಟ್ಟೆಯಲ್ಲಿ ಹಾಕಿ ನಾನು ಹಾಗೇನೆ ಬಿಡ್ತಾ ಇದ್ದೀನಿ. ರೋಸ್ಟ್ ಮಾಡಿರುವಂತಹ ಪದಾರ್ಥಗಳು ತಣ್ಣಗಾಗೋವರೆಗೂ ನಾನು 1 ಕಪ್ ಅಷ್ಟು ಸಕ್ಕರೆ ಮತ್ತು ಅರ್ಧ ಕಪ್ ಅಷ್ಟು ಕಲ್ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ತೀನಿ. ನಾನು ಅರ್ಧ ಕಪ್ ಅಷ್ಟು ಕೆಂಪು ಕಲ್ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಿಳಿ ಕಲ್ಸಕ್ಕರೆಯನ್ನು ಕೂಡ ತೊಗೊಳ್ಬೋದು. ಮೊದಲಿಗೆ ಇದನ್ನು ಸಣ್ಣಗೆ ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಆಗ ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನಿಮ್ಮ ಹತ್ರ ಯಾವ ಕಲ್ಸಕ್ಕರೆನೂ ಇಲ್ಲ ಅಂದರೆ ನೀವು 1.5 ಕಪ್ ಅಷ್ಟು ಸಕ್ಕರೆಯನ್ನೇ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೋದು. ನಾನು ಮೊದಲಿಗೆ 1 ಕಪ್ ಅಷ್ಟು ಸಕ್ಕರೆಯನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ತಾನೇ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಕೆಂಪು ಕಲ್ಸಕ್ಕರೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ಅರಿಶಿನವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದರಿಂದ ನೀವು ಮಕ್ಕಳಿಗೆ ಬಾದಾಮಿ ಹಾಲು ಕೊಟ್ಟಾಗ ಯಾವುದೇ ರೀತಿ ಕಫ ಕೆಮ್ಮು ಆಗೋದಿಲ್ಲ. 3 ಚಮಚದಷ್ಟು ನಾನು ಹಾಲಿನ ಪುಡಿಯನ್ನು ಹಾಕೊಳ್ತಿದ್ದೀನಿ. ಇದರಿಂದ ತುಂಬ ರುಚಿಯಾಗಿರುತ್ತೆ ಬಾದಾಮಿ ಹಾಲು. ಇದು ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಒಂದು 5-6 ಕೇಸರಿ ದಳಗಳನ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ನೀವು ಮಿಕ್ಸರ್ನಲ್ಲಿ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಮೇಲೆ ಕೂಡ ನೀವು ಆಮೇಲೆ ಹಾಕೊಳ್ಬೋದು. ಈಗ ಇವನ್ನೆಲ್ಲ ನಾನು ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಣ್ಣಗೆ ಪುಡಿ ಆಗಿದೆ ಅಂತ. ಈಗ ಇದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡಿರೋಂತಹ ಎಲ್ಲ ಪದಾರ್ಥಗಳನ್ನ ಕೂಡ ನಾವು ಸೇರಿಸ್ಕೊಳ್ಬೋದು. ಎಲ್ಲವನ್ನ ನಾನೀಗ ಮಿಕ್ಸರ್ ಜಾರಿಗೆ ಹಾಕೊಳ್ತೀನಿ. ಹಾಕೊಳ್ಳೋದಕ್ಕಿಂತ ಮುಂಚೆ ರೋಸ್ಟ್ ಮಾಡಿರೋಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು 3-4 ನಾನು ತೆಗೆದಿಟ್ಕೊಳ್ತೀನಿ, ಸಣ್ಣದಾಗಿ ಕತ್ತರಿಸಿ ಮೇಲೆ ಗಾರ್ನಿಷ್ ಹಾಕೊಳ್ಳೋದಕ್ಕೆ. ಈಗ ಬಾಕಿ ಉಳಿದಿರೋ ಎಲ್ಲ ರೋಸ್ಟ್ ಮಾಡಿರೋಂಥ ಪದಾರ್ಥಗಳನ್ನ ನಾನು ಅದೇ ಮಿಕ್ಸರ್ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ. ನಿಮ್ಮ ಮಿಕ್ಸರ್ ಜಾರ್ ಸಣ್ಣದಾಗಿದ್ರೆ ನೀವು 2 ಟ್ರಿಪ್ನಲ್ಲಿ ಕೂಡ ನೀವು ಪುಡಿ ಮಾಡ್ಕೊಳ್ಬೋದು. ಇದನ್ನು ಪೂರ್ತಿಯಾಗಿ ಸಣ್ಣದಾಗಿ ನಾವು ಪುಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿಯಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ಸುಲಭ ಅಲ್ವಾ ಬಾದಾಮಿ ಹಾಲಿನ ಪುಡಿ ಮಾಡ್ಕೊಳ್ಳೋದು. ತುಂಬ ಒಳ್ಳೆ ಬಣ್ಣ ಕೂಡ ಬಂದಿದೆ. ನಾನು ಕೆಂಪು ಕಲ್ಸಕ್ಕರೆ ಹಾಕಿರೋದ್ರಿಂದ ತುಂಬ ಒಳ್ಳೆ ಬಣ್ಣ ಬಂದಿದೆ. ಕೆಂಪು ಕಲ್ಸಕ್ಕರೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಈಗ ಈ ಬಾದಾಮಿ ಹಾಲಿನ ಪುಡಿಯನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಆರೋಗ್ಯದಾಯಕವಾದಂತಹ ಬಾದಾಮಿ ಹಾಲಿನ ಪುಡಿ ರೆಡಿ ಆಗಿದೆ. ಈಗ ನೀವು ಇದನ್ನು ಹಾಕಿ ನೀವು ಬಾದಾಮಿ ಹಾಲನ್ನು ಯಾವ ರೀತಿಯಾಗಿ ಮಾಡೋದಂತ ಕೂಡ ತೋರಿಸ್ತೀನಿ. ಅದನ್ನು ತೋರಿಸೋದಕ್ಕಿಂತ ಮುಂಚೆ ನಾನು ಆಗಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡಿದ್ದೆಲ್ಲ ರೋಸ್ಟ್ ಮಾಡಿರೋದು, ಅದನ್ನು ಸಣ್ಣದಾಗಿ ಕತ್ತರಿಸಿ ನಾನು ಈ ಬಾದಾಮಿ ಹಾಲಿನ ಪುಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಸಣ್ಣದಾಗಿ ಕತ್ತರಿಸಿರೋಂತಹ ಡ್ರೈ ಫ್ರೂಟ್ಸ್ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇಷ್ಟ ಇದ್ದರೆ ಹಾಕೊಳ್ಳಿ. ಕೇಸರಿ ದಳಗಳನ್ನ ನೀವು ಮಿಕ್ಸರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿಲ್ಲ ಅಂದರೆ ಕೊನೆಯಲ್ಲಿ ಕೂಡ ನೀವು ಮೇಲ್ಗಡೆ ಈ ರೀತಿಯಾಗಿ ಹಾಕ್ಕೊಳ್ಬೋದು. ಈಗ ನಾನು 1 ಲೋಟದಷ್ಟು ಬೆಚ್ಚಗಿರೋ ಹಾಲನ್ನು ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬಾದಾಮಿ ಹಾಲಿನ ಇನ್ನೊಂದು ವಿಶೇಷತೆ ಏನಂದರೆ, ಈ ಬಾದಾಮಿ ಹಾಲನ್ನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಚಿಲ್ಡ್ ಮಾಡ್ಕೊಂಡು ಕೂಡ ನೀವು ಕುಡಿಬೋದು. ಅದೇ ರೀತಿ ಬೆಚ್ಚಗಿರೋ ಹಾಲಲ್ಲೂ ಕುಡಿಬೋದು. ಬಿಸಿ ಬಿಸಿ ಹಾಲಿಗೆ ಕೂಡ ಬಾದಾಮಿ ಪುಡಿಯನ್ನು ಹಾಕ್ಕೊಂಡು ಕುಡಿಬೋದು. ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಈಗ ನಾನು 1 ದೊಡ್ಡ ಚಮಚದಷ್ಟು ಬಾದಾಮಿ ಹಾಲಿನ ಪುಡಿಯನ್ನು ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಾದಾಮಿ ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಸಕ್ಕರೆ ಹಾಕೋ ಅವಶ್ಯಕತೆ ಏನೂ ಬೇಡ, ಯಾಕೆಂದರೆ ಅದರಲ್ಲೇ ನಾವು ಸಕ್ಕರೆ ಎಲ್ಲ ಹಾಕಿದ್ದೀವಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಒಂದು ಹನಿ ಕೂಡ ಹಾಲನ್ನು ವೇಸ್ಟ್ ಮಾಡೋದಿಲ್ಲ, ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಕಿದ್ರೆ ಮೇಲ್ಗಡೆ ಕೂಡ ನೀವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ
ಸಣ್ಣದಾಗಿ ಕತ್ತರಿಸಿ ನೀವು ಗಾರ್ನಿಷ್ ಕೂಡ ಮಾಡಿ ಕೊಡ್ಬೋದು. ನೀವು ಕೋಲ್ಡ್ ಬಾದಾಮ್ ಮಿಲ್ಕ್ ಮಾಡುವಾಗ ನೀವು ಅದನ್ನು ಮಾಡಿಕೊಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬಾದಾಮಿ ಹಾಲನ್ನು ಪ್ರತಿದಿನ ಮಕ್ಕಳು ಕುಡಿಯೋದ್ರಿಂದ ಅವರ ಇಮ್ಯುನಿಟಿ ಪವರ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಬುದ್ಧಿ ಕೂಡ ತುಂಬಾ ಚುರುಕಾಗುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ಈ ತೋರಿಸಿರುವಂಥ ಬಾದಾಮಿ ಹಾಲಿನ ಪುಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ 1.5 2 ತಿಂಗಳ ಕಾಲ ಆರಾಮವಾಗಿ ಬಳಸ್ಕೊಳ್ಬೋದು. ಇನ್ನೂ ಹೆಚ್ಚು ದಿನಗಳ ಕಾಲ ಬೇಕಂದರೆ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಕೂಡ ಬಳಸ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ಅದೇ ರೀತಿ ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.